ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಹಾಗೇನೆ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಅವರು ಭೂಮಿಯ ಒಂದು ಪೊಲೀಸ್ ತರಬೇತಿ ಶಾಲೆನಲ್ಲಿ ಈ ಕಡೆ ಅಜಿತ್ ಅವರು ಟ್ರೈನಿಂಗ್ ಕೊಡೋದಕ್ಕೆ ಅಂತ ಹೋಗಿರ್ತಾರೆ. ಹಾಗಾಗಿ ಅಜಿತ್ ಅಂತೂ ಕೇಳ್ಬೇಕಾ ತುಂಬಾನೇ ಖಡಕ್ ಆಫೀಸರ್ ಅಂತಾನೆ ಹೇಳ್ಬೋದು. ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಒಂಥರ ಮೋಟಿವೇಶನ್ ಬರೋ ತರ ತುಂಬಾ ಜೋಶ್ ಆಗಿ ಕಿರ್ಚಿ ಒಂದು ಜೋಶ್ ಅನ್ನ ತರಿಸ್ತಿರ್ತಾರೆ. ಒಂದಾದ್ಮೇಲೆ ಒಂದು ಟಾಸ್ಕ್ ಗಳನ್ನ ಈ ಕಡೆ ಕೊಡ್ತಾನೆ ಇರ್ತಾರೆ. ಭೂಮಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರತ್ತೆ. ಅಲ್ಲ, ಈ ಸಾಹೇಬ್ರಿಗೆ ಏನಾಗಿದೆ, ಇಷ್ಟೆಲ್ಲ ಕಷ್ಟ ಕೊಡ್ತಿದಾರಲ್ಲ ಅಂತ ಅನ್ಕೊಂತಿರ್ತಾಳೆ. ಈ ಕಡೆ ಅಜಿತ್ ಅಂತೂ ಎಲ್ರಿಗೂ ಕೂಡ ತುಂಬಾ ಮೋಟಿವೇಟ್ ಮಾಡ್ಕೊಂಡು ಒಂದು ಓಡಿಸ್ತಿರ್ತಾರೆ. ಎಲ್ರಿಗೂ ಕೂಡ ತುಂಬಾ ಸ್ಪೀಡ್ ಆಗಿ ಓಡ್ಬೇಕು ಅಂತ ಹೇಳ್ಬಿಟ್ಟು ಸ್ಪರ್ಧೆನ ಕೂಡ ಇಡ್ಸಿರ್ತಾರೆ. ಭೂಮಿ ಅಂತೂ ಈ ಕಡೆ ಓಡ್ತಿರ್ತಾಳೆ. ಕಾಲಂತೂ ಸಿಕ್ಕಾಪಟ್ಟೆ ನೋವು ಬಂದ್ಬಿಡುತ್ತೆ. ಹಾಗೇನೆ ಅಲ್ಲಿ ಒಂದ್ ಕಡೆ ಸೈಡ್ ಅಲ್ಲಿ ಭೂಮಿ ನಿಂತ್ಬಿಡ್ತಾಳೆ. ಅಲ್ಲಿಗೆ ಅಜಿತ್ ಹೋಗ್ಬಿಟ್ಟು ಏನಾಯ್ತು ಭೂಮಿ ಅಂತ ಕೇಳಿದಾಗ, ಅದು ಸಾಹೇಬ್ರೆ ಕಾಲು ಅಂತ ಹೇಳಿದಾಗ ಕೆಳಗಡೆ ಒಂದು ಶೂಸ್ ಹಾಕಿರ್ತಾಳಲ್ಲ, ಆ ಒಂದು ಲೇಸ್ ಅನ್ನ ನೀಟಾಗಿ ಅಜಿತ್ ಅವರೇ ಕಟ್ಬಿಡ್ತಾರೆ. ಸಾಹೇಬ್ರೆ ಅಂತ ಹೇಳಕ್ ಹೋಗ್ತಾಳೆ. ಆಮೇಲೆ ಸೈಲೆಂಟ್ ಆಗ್ತಾಳೆ. ಯಾಕಂದ್ರೆ ಇಲ್ಲಿ ಸಾಹೇಬ್ರ ಜೊತೆ ಸಂಬಂಧನ ಕಡ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ಸಾಹೇಬ್ರ ಹತ್ರ ಏನು ಕೂಡ ಮಾತಾಡೋಕೆ ಅವಳಿಗೆ ಮುಖ ಇರಲ್ಲ. ಅಲ್ಲಿಂದ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾಳೆ. ರನ್ನಿಂಗ್ ಡ್ರೆಸ್ ಅಲ್ಲಿ ತುಂಬಾ ಫಸ್ಟ್ ಎಲ್ಲರಿಗಿನ ಫಸ್ಟೇ ಬಂದ್ಬಿಡ್ತಾಳೆ ಈ ಕಡೆ ಭೂಮಿ. ಇನ್ನೊಂದ್ ಕಡೆ ಹೈ ಜಂಪ್, ಲಾಂಗ್ ಜಂಪ್, ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇರ್ತಾರೆ. ಮತ್ತೆ ಭೂಮಿ ಸುಸ್ತಾಗಿ ಅಲ್ಲೇ ಸೈಡಲ್ಲಿ ಬಿಟ್ಬಿಡ್ತಾಳೆ. ಏನಾಯ್ತು ಅಂತ ಕೇಳಿದಾಗ, ಅದು ಸಾಹೇಬ್ರೆ ಕಾಲ್ ನೋವು ಅಂತ ಹೇಳ್ತಾಳೆ. ಒಂದ್ಸಲ ಕಾಲ್ ನೋವು, ಒಂದ್ಸಲ ಕೈ ನೋವು, ಇನ್ನೊಂದ್ಸಲ ತಲೆನೋವು. ಏನಕ್ ಬರ್ತೀರಾ ನೀವೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಅರ್ಹತೆ ಬೇಕು, ಅರ್ಹತೆ. ಅದಿಲ್ಲ ಅಂದ್ಮೇಲೆ ಏನಕ್ ಬರ್ತೀರಾ ಹಾಗೆ ಹೀಗೆ ಅಂತ ಎಲ್ಲರ ಮುಂದೆ ಭೂಮಿಗೆ ತುಂಬಾನೇ ಕೆಟ್ಟದಾಗಿ ಬೈತಿರ್ತಾರೆ ಈ ಕಡೆ ಅಜಿತ್ ಅವರು. ಈ ಕಡೆ ಭೂಮಿಗಂತೂ ತುಂಬಾ ಇನ್ಸಲ್ಟ್ ಆಗುತ್ತೆ, ತುಂಬಾ ನೋವಾಗುತ್ತೆ. ಅಲ್ಲ, ಈ ಸಾಹೇಬ್ರು ಬೇಕು ಅಂತಾನೆ ನನ್ನ ಟಾರ್ಗೆಟ್ ಮಾಡ್ತಿರ್ಬೋದಾ? ನಿಮ್ ಸಂಬಂಧ ಬೇಡ ಅಂತ ಅನ್ಕೊಂಡಿದ್ದಕ್ಕೆ ಅಂತ ಹೇಳಿದಕ್ಕೆ ಈ ಸಾಹೇಬ್ರು ನನ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ಗೆಲ್ಲ ಗೊತ್ತು. ಈ ಸಾಹೇಬ್ರು ಮುಂದೆ ನಾನ್ ಯಾಕೆ ಸೋಲ್ಬೇಕು, ನಾನ್ ಸೋಲ್ಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಅಜಿತ್ ಕೊಟ್ಟಿರುವಂತಹ ಟಾಸ್ಕ್ ಗಳನ್ನ ತುಂಬಾ ನೀಟ್ ಆಗಿ ಹ್ಯಾಂಡಲ್ ಮಾಡ್ತಾಳೆ. ಎಲ್ಲದರಲ್ಲೂ ಕೂಡ ಫಸ್ಟ್ ಬರ್ತಿರ್ತಾಳೆ. ಈ ಕಡೆ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಒಳಗೊಳಗೆ ಖುಷಿ ಆಗ್ತಿರತ್ತೆ. ಎಲ್ಲ ಸ್ಟೂಡೆಂಟ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಒಂದು ಟಾಸ್ಕ್ ಗಳನ್ನ ಮಾಡ್ತಿರ್ತಾರೆ. ಅಜಿತ್ ಇವತ್ತು ಇಷ್ಟು ರಫ್ ಅಂಡ್ ಟಫ್ ಆಗಿ ಸ್ಟೂಡೆಂಟ್ ಗಳಿಗೆ ತರಬೇತಿನ ಕೊಟ್ಟರು ಕೂಡ ಅದೆಲ್ಲವೂ ಕೂಡ ಅವರಿಗೆ ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ಅದನ್ನು ಕೂಡ ನೀಟಾಗಿ ಅರ್ಥ ಮಾಡಿಸ್ತಾರೆ. ಅಲ್ಲಿರುವಂತಹ ಕೆಲವೊಂದು ಅಧಿಕಾರಿಗಳು, ಆಫೀಸರ್ಸ್ ಗಳು ಕೂಡ ಅಜಿತ್ ಅವ್ರಿಗಂತೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ಸೊ ಇವತ್ತಿನ ಟಾಸ್ಕ್ ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನೇನು ಅಜಿತ್ ಅಲ್ಲಿಂದ ಹೊರಡುವಂತಹ ಸಮಯ ಬಂದಾಗ ಅಲ್ಲಿಂದ ಕೆಲವೊಂದು ಇನ್ಸ್ಪೆಕ್ಟರ್ಗಳು ಅಜಿತ್ಗೆ ಒಂದು ಹೂ ಬೊಕ್ಕೆನ ಕೊಟ್ಬಿಟ್ಟು ಅಲ್ಲಿಂದ ಕಳ್ಸಕ್ಕೆ ರೆಡಿ ಆಗ್ತಾರೆ. ಇನ್ನೇನು ಎಲ್ಲ ಕೂಡ ಆಗತ್ತೆ. ಸ್ಟೂಡೆಂಟ್ಸ್ ಗಳು ಕೂಡ ಟಾಸ್ಕ್ ಗಳನ್ನ ಮುಗಿಯುತ್ತೆ. ಈ ಕಡೆ ಇನ್ನೇನು ಅಜಿತ್ ಹೊರಡುವ ಸಮಯದಲ್ಲಿ ಭೂಮಿಗೆ ಅಜಿತ್ ಹೋಗ್ತಿರುವಾಗ ಏನೋ ಒಂಥರ ಸಂಕಟ ಆಗ್ತಿರುತ್ತೆ. ಅಲ್ಲ, ಈ ಸಾಹೇಬ್ರು ಹೋಗ್ತಿದ್ರೆ ಅಂದ್ರೆ ನನಗೆ ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆ? ಇವ್ರು ಹೇಗಿದ್ರು ನನ್ನ ಭಾಗ್ಯಮ್ಮನಂತೂ ಬಿಡಿಸಲ್ಲ, ನಾನಂತೂ ಆ ಮನೆಗೆ ಬೇರೆ ಬರಲ್ಲ ಅಂತ ಹೇಳ್ಬಿಟ್ಟಿದೀನಿ. ಆದ್ರೂ ಕೂಡ ಸಾಹೇಬ್ರು ಹೋಗ್ತಿದ್ರೆ ಅಂದ್ರೆ ನಂಗೆ ಯಾಕೋ ತುಂಬಾ ನೋವಾಗ್ತಿದೆಯಲ್ಲ. ಇಲ್ಲ, ನಾನ್ ಬಂದಿರೋದು ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು. ನಾನು ನನ್ನ ಭಾಗ್ಯಮ್ಮನ ನಾನೇ ಬಿಡಿಸ್ಕೊಬೇಕು. ಈ ಸಾಹೇಬ್ರನ್ನ ನಂಬ್ಕೊಂಡ್ರೆ ಏನು ಇಲ್ಲ, ಎಲ್ಲ ಬರೀ ಮೋಸ ಇವರೆಲ್ಲ ಅಂತ ಅನ್ಕೊಂಡು ಹಾಗೆ ಗಟ್ಟಿ ಮನ್ಸು ಮಾಡ್ಕೊಂಡು ಸೀದಾ ಒಂದು ಮಲಗುವಂತಹ ಕೋಣೆಗೆ ಹೋಗ್ತಾರೆ. ಅಲ್ಲಿ ಸಹನ ಅಂತ ಒಬ್ಳು ಫ್ರೆಂಡ್ ಕೂಡ ಆಗಿರ್ತಾಳಲ್ವಾ, ಅಲ್ಲಿ ಎಲ್ರು ಕೂಡ ಇರ್ತಾರೆ. ಭೂಮಿ ಹೋಗ್ಬಿಟ್ಟು ಹೀಗೆ ಅಜಿತ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹಾಗೇನೆ ಸೈಲೆಂಟ್ ಆಗಿ ಕೂತಿರ್ತಾಳೆ. ಅಲ್ಲಿಗೆ ಸಹನ ಬಂದ್ಬಿಟ್ಟು, ಯಾಕೆ ಅಜಿತ್ ಅಕ್ಕ ಬೇಜಾರಾಗಿದ್ಯಾ, ಕಾಲ್ ನೋವ್ತಿದ್ಯಾ, ಏನಾಗ್ತಿದೆ ಅಂತ ಹೇಳಿದಾಗ, ಇಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಸೈಲೆಂಟ್ ಆಗ್ತಾಳೆ. ಎಲ್ಲ ಮುಗೀತೆ. ಅದಾದ ನಂತರ ಅಜಿತ್ ಸೀದಾ ಮನೆಗೆ ಬರ್ತಾರೆ. ಅಜಿತ್ ಮನೆಗೆ ಬಂದಾಗ ಈ ಕಡೆ ನಚಿಕೇತ್ ಅವರು, ಒಬ್ರು ನೀನು ಟ್ರೈನಿಂಗ್ ಕೊಡಕ್ ಹೋಗಿರೋದು ಭೂಮಿ ಅತ್ತಿಗೆಗೋಸ್ಕರ ತಾನೆ? ಭೂಮಿ ಅತ್ತಿಗೆನ ನೋಡಕ್ಕೋಸ್ಕರ ಅದ್ರ ನೆಪ ಮಾಡ್ಕೊಂಡು ನೀನು ಟ್ರೈನಿಂಗ್ ಕೊಡಕ್ ಹೋಗಿದ್ಯಾ ಅಲ್ವಾ ಅಂದಾಗ, ಇಲ್ಲ ಅಲ್ಲಿ ಕೆಲವೊಂದು ಪೊಲೀಸ್ ಇನ್ಸ್ಪೆಕ್ಟರ್ ನನ್ಗೆ ಆಹ್ವಾನ ಮಾಡಿದ್ರು, ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ರು ಬರ್ಲೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಅಲ್ಲಿರುವಂತ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಟ್ರೈನಿಂಗ್ ಕೊಡಕ್ಕೆ ಅಂತಾನೆ ಹೋಗಿರೋದು. ನಾನು ಭೂಮಿ ನೋಡೋದಿಕ್ಕೆ ಅಂತ ಹೋಗಿದ್ದಲ್ಲ ಅಂತ ಹೇಳಿದಾಗ ಈ ಕಡೆ ಸಂಗೀತನ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಹಾಗಾದ್ರೆ ನೀನು ಭೂಮಿಗೋಸ್ಕರ ಹೋಗಿಲ್ವಾ? ಏನೋ ಅಜಿತ ಹೀಗೆ ಹೇಳ್ತಿದ್ಯಾ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಸಂಗೀತ ಅವರು ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲೇ ಇದ್ದಂತಹ ರಮಣ್ ಅವರು, ಅಮ್ಮ ತಾಯಿ, ನನ್ಗೆ ಮೊದ್ಲೇ ಗೊತ್ತಿತ್ತು, ನನ್ಗೆ ಶ್ರವಣು ಎಲ್ಲ ಹೇಳಿದ, ಅಜಿತ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ರಂತೆ ಟ್ರೈನಿಂಗ್ ಕೊಡ್ಬೇಕು ಅಂತ, ಹಾಗಾಗಿ ಹೋಗಿದ್ದಷ್ಟೇನೆ ಅಂತ ಹೇಳಿದಾಗ, ಹಾಗಾದ್ರೆ ನಿಮ್ಗೂ ಗೊತ್ತಿತ್ತಾ? ಹೇ ಶ್ರವಣ, ನಿನ್ಗೂ ಗೊತ್ತಿತ್ತು? ಹಾಗಾದ್ರೆ ನನ್ನ ಹತ್ರ ಯಾರು ಕೂಡ ವಿಷಯನೇ ಹೇಳಿಲ್ಲ. ಅಮ್ಮ ನೋಡಮ್ಮ, ನಿಮ್ಮ ಅಳಿಯ, ನಿಮ್ಮ ಮಗ ಎಲ್ಲ ಕೂಡ ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದಾರೆ, ಎಲ್ರು ಕೂಡ ಒಂದೇನೆ, ಹಾಗೆ ಹೀಗೆ ಅಂತ ಈ ಕಡೆ ಸಂಗೀತ ಅವರು ಬೊಬ್ಬೆ ಹೊಡಿತಿರ್ತಾರೆ. ಅಜಿತ ಯಾಕೋ ನೀನ್ ಕೂಡ ಹೇಳಿಲ್ಲ ಅಂದಾಗ, ಅದು ಹಾಗಲ್ಲಮ್ಮ, ನಂಗೆ ತುಂಬಾನೇ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಸೀದಾ ಅಜಿತ್ ಅವರು ರೂಮಿಗೆ ಹೋಗ್ಬಿಡ್ತಾರೆ. ರೂಮಿಗೆ ಹೋಗ್ಬಿಟ್ಟು ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಭೂಮಿ, ಯಾಕೆ ಈ ತರ ಹೇಳ್ಬಿಟ್ಟೆ? ಹಾಗಾದ್ರೆ ನಿನ್ನ ಸಂಬಂಧ ಮುಗ್ದೋಯ್ತಾ? ಹಾಗಾದ್ರೆ ನೀನು ಈ ಮನೆಗೆ ವಾಪಸ್ ಬರಲ್ವಾ? ಹೇಗ್ ಭೂಮಿ ನಿನ್ನ ಬಿಟ್ಟಿರೋದು? ಯಾಕೆ ಭೂಮಿ ಈ ತರ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ತುಂಬಾ ಅವರದ್ದೇ ಆದಂತ ಒಂದು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಸಂಗೀತ ಅವ್ರು ಬರ್ತಾರೆ. ಸಂಗೀತ ಅವ್ರು ಬಂದ್ಬಿಟ್ಟು, ಅಜಿತಾ ಕಾಫಿ ತಗೊಳ್ಳೋ, ತುಂಬಾ ಸುಸ್ತಾಗಿದೆಯಾ, ಕಾಫಿ ಕುಡ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋ ಅಜಿತ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಸಂಗೀತ ಅವರು ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಅಜಿತ ಕಾಫಿ ಕುಡಿತಾ ಸತ್ಯನಿಗೆ ಕಾಲ್ ಮಾಡ್ತಾರೆ. ಸತ್ಯನಿಗೆ ಕಾಲ್ ಮಾಡ್ಬಿಟ್ಟು, ಸತ್ಯನ ಈ ತರ ಎಲ್ಲ ಆಯ್ತು, ಭೂಮಿ ನನ್ಗೆ ಈ ತರ ಎಲ್ಲ ಹೇಳ್ಬಿಟ್ಲು, ಇನ್ಮೇಲೆ ಅವಳು ಟ್ರೈನಿಂಗ್ ಮುಗಿದ್ಮೇಲೆ ನಮ್ಮ ಮನೆಗೆ ವಾಪಸ್ ಬರಲ್ವಂತೆ, ನನ್ ಜೊತೆ ಜೀವನ ಮಾಡಲ್ಲ ಸತ್ಯನ, ಈ ತರ ಹೇಳ್ಬಿಟ್ಲು ಭೂಮಿ ಅಂತ ಹೇಳಿದಾಗ, ಹೌದಾ ಭೂಮಿ ಆ ತರ ಹೇಳಿದ್ಲಾ ಅಂತ ಹೇಳ್ಬಿಟ್ಟು ಸತ್ಯನ ತಕ್ಷಣ ಅಲ್ಲಿಂದ ಬರ್ತಾರೆ.
ಅಜಿತನ ರೂಮಿಗೆ ಅಜಿತನ ಮನೆಗೆ ಬರ್ತಾರೆ. ಬಂದಾಗ ಎಲ್ಲ ಡೀಪ್ ಆಗಿ ಡಿಸ್ಕಷನ್ ನಡೆಯುತ್ತೆ. ಅದಾದ ನಂತರ ಈ ಕಡೆ ಸತ್ಯನಂಗೆ ಗೊತ್ತಾಗುತ್ತೆ, ನಾವಿಬ್ರು ಅಜಿತ ಏನ್ ಗೊತ್ತಾ, ನಾವಿಬ್ರು ಸ್ಟೇಷನಲ್ಲಿ ಮಾತಾಡ್ಕೊಂಡ್ವಲ್ವಾ, ಅದನ್ನ ಭೂಮಿಗೆ ಹೇಗೋ ಭೂಮಿಗೆ ಗೊತ್ತಾಗಿದೆ, ಅದಕ್ಕೆ ಅವಳು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ಬೋದು, ಇರು ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯಣ್ಣ ಅಲ್ಲಿಂದ ಸೀದಾ ಅಜಿತನ್ಗೂ ಕೂಡ ಹೇಳಲ್ಲ, ಸೀದಾ ಆಚೆ ಹೋಗ್ಬಿಟ್ಟು ಭೂಮಿನ ನೋಡೋದಿಕ್ಕೆ ಅಂತ, ಭೂಮಿ ಹತ್ರ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅವರ ಒಂದು ತರಬೇತಿ ಶಾಲೆ ಹತ್ರ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಭೂಮಿ ಅವರ ಅಣ್ಣ ನಾನು ಸತ್ಯಣ್ಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಭೂಮಿ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಭೂಮಿಗೆ ಹೋಗಿ ಕರೀತಾರೆ. ಭೂಮಿ ಬರ್ತಾಳೆ. ಆದ್ರೆ ಭೂಮಿಗೆ ಸತ್ಯಣ್ಣನ್ ಕಂಡ್ರೆ ಒಂಥರ ಬೇಸರ ಆಗಿರುತ್ತೆ. ಯಾಕಂದ್ರೆ ಭಾಗ್ಯಮ್ಮನ ಬಿಡಿಸೋದ್ ಬೇಡ ಅಂತ ಹೇಳಿ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಮಾತಾಡ್ಕೊಂಡಿರೋದನ್ನ ಈ ಕಡೆ ಲಕ್ಷ್ಮಕ್ಕ ತಪ್ಪಾಗಿ ಕೇಳಿಸ್ಕೊಂಡು ಹೇಳಿರೋದ್ರಿಂದ ಸತ್ಯಣ್ಣನ ಬಗ್ಗೆನೂ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಸತ್ಯಣ್ಣನ ಮುಖನೂ ನೋಡಲ್ಲ. ಏನ್ ಹೇಳಿ ಅಂತ ಹೇಳ್ತಾಳೆ ಬಂದು. ಏನ್ ಭೂಮಿ ನನ್ ಮುಖನೂ ನೋಡಲ್ವಾ, ಹಾಗೆ ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ಹೌದು, ನನ್ಗೆ ನಿಮ್ಮೇಲೆ ಕೋಪ ಬಂದಿದೆ, ನೀವು ಬರೀ ಹೆಸರಿಗೆ ಮಾತ್ರ ಅಣ್ಣ ಅಷ್ಟೇ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಗರಂ ಆಗಿರ್ತಾಳೆ. ಅಲ್ಲ ಭೂಮಿ ಏನಾಯ್ತು ಅಂತ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನನ್ ಮೇಲೆ, ಏನಾಯ್ತು ಅಂತ ಬಿಡಿಸಿ ಹೇಳ್ತೀಯಾ ಅಂತ ಹೇಳಿದಾಗ ನನಗೆಲ್ಲ ಗೊತ್ತು, ನೀವು ಮತ್ತೆ ಅಜಿತ್ ಸಾಹೇಬ್ರು ನಮ್ಮ ಭಾಗ್ಯಮ್ಮನ ಜೈಲಿಂದ ಬಿಡಿಸಬಾರ್ದು ಅಂತ ಮಾತಾಡ್ತಿರೋದ್ನ ನನ್ಗೆ ಲಕ್ಷ್ಮಕ್ಕ ಹೇಳಿದ್ರು, ನನ್ಗೆ ಎಲ್ಲ ಗೊತ್ತು, ಹಾಗೆ ಹೀಗೆ ಅಂತ ಈ ಕಡೆ ಭೂಮಿ ಹೇಳ್ಬಿಡ್ತಾಳೆ. ಅಯ್ಯೋ ಭೂಮಿ ಸ್ವಲ್ಪ ನನ್ ಮಾತು ಕೇಳು, ನಾನು ಅಜಿತ್ಗೆ ಭಾಗ್ಯಮ್ಮನ ಬಿಡಿಸಬಾರ್ದು, ಭಾಗ್ಯಮ್ಮನ ಬಿಡಿಸ್ಕೊಂಬಂದ್ರೆ ನೀನು ಆ ಮನೆ ಬಿಟ್ಟು ಹೋಗ್ತೀಯ ಅಂತ ಹೇಳಿರೋದೇನೋ ಸತ್ಯ, ಆದ್ರೆ ಅಜಿತನ್ ಬಾಯಲ್ಲಿ ಸರಿ ಆಯ್ತು ಭಾಗ್ಯಮ್ಮನ್ ಬಿಡಿಸಲ್ಲ, ಭೂಮಿ ನನ್ನ ಜೊತೆನೆ ಇರ್ಬೇಕು, ಭಾಗ್ಯಮ್ಮ ಜೈಲಲ್ಲೇ ಇರ್ಲಿ ಅಂತ ಅಜಿತನ್ ಬಾಯಲ್ಲಿ ಬರ್ಲೇ ಇಲ್ಲ. ಅಜಿತ ನನ್ಗೂ ಚೆನ್ನಾಗಿ ಬೈದ್ಬಿಟ್ಟು ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ಭಾಗ್ಯಮ್ಮನ ಜೈಲಿಂದ ಬಿಡಿಸ್ತಲೇ ಇರೋದು ತಪ್ಪಾಗುತ್ತೆ, ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ, ಯಾವ ಕಾರಣಕ್ಕೂ ನನ್ನ ಜೀವನ ಏನಾಗುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು, ಭಾಗ್ಯಮ್ಮನ ಯಾವ ಕಾರಣಕ್ಕೂ ನಾನು ಬಿಡಿಸ್ತೀನಿ ಅಂತ ಅಜಿತ ನನ್ಗೆ ಅವಾಜ್ ಹಾಕ್ತಾ ಗೊತ್ತಾ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ನಿಜವಾಗ್ಲೂ ಸತ್ಯಣ್ಣ ಪ್ರಾಮಿಸ್ ಅಂತ ಕೇಳ್ತಾಳೆ. ಹೌದು ಭೂಮಿ, ನಿನ್ನ ನಾಣೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದಾಗ ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ನೋವಾಗುತ್ತೆ. ಹೌದಾ ಸತ್ಯಣ್ಣ, ನನಗೆ ಗೊತ್ತೇ ಇರ್ಲಿಲ್ಲ, ನನ್ಗೆ ಲಕ್ಷ್ಮಕ್ಕ ಆತರ ಹೇಳಿರೋದ್ರಿಂದ ಅದೇ ಸತ್ಯ ಅಂತ ಅನ್ಕೊಂಡೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಕೂಡ ಎಲ್ಲ ವಿಷಯಗಳನ್ನ ತಲುಪಿಸ್ಬಿಟ್ಟು ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭೂಮಿ ಮಾತ್ರ ಅಯ್ಯೋ ಸಾಹೇಬ್ರು ಒಳ್ಳೆಯವರು ಅಂತ ಗೊತ್ತು, ಆದ್ರೆ ನಾನು ಯಾಕಪ್ಪ ಲಕ್ಷ್ಮಕ್ಕನ್ ಮಾತು ಕಟ್ಕೊಂಡು ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಎಂತ ಕೆಲಸ ಮಾಡ್ಬಿಟ್ಟೆ, ಸಾಹೇಬ್ರು ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಹೇಗಾದ್ರೂ ಮಾಡಿ ಸಾಹೇಬ್ರ ಜೊತೆ ಮಾತಾಡ್ಬೇಕಲ್ಲ, ಹಾಗಾಗಿ ಅಲ್ಲೇ ಇರುವಂತ ಕೆಲವೊಬ್ರ ಹತ್ರ ಇರುವಂತ ಹೇಗಾದ್ರೂ ಒಬ್ರು ಫೋನ್ ಇಸ್ಕೊಂಡು ಅಜಿತ್ಗೆ ಕಾಲ್ ಮಾಡ್ತಾರೆ. ಅಜಿತ್ಗೆ ಕಾಲ್ ಬಂದಾಗ ಈ ಕಡೆ ಅಜಿತ್ ಭೂಮಿಯ ಒಂದು ಕಾಲನ್ನ ಪಿಕ್ ಮಾಡ್ಬಿಟ್ಟು ಅದು ಸಾಹೇಬ್ರೆ ಅಂತ ಹೇಳಿದಾಗ ಹೇಳು ಭೂಮಿ ಏನಾಯ್ತು, ಮತ್ತೆ ಯಾಕೆ ನನ್ಗೆ ಕಾಲ್ ಮಾಡಿದ್ಯಾ, ಇನ್ಯಾವತ್ತು ಫೋನ್ ಮಾಡಲ್ಲ, ನಮ್ಮನೆ ಹೊಸಲು ತುಳಿಯಲ್ಲ, ನಮ್ಮ ಸಂಬಂಧ ಕಟ್ ಮಾಡಿದ್ಯಲ್ಲ, ಮತ್ತೆ ಯಾಕೆ ಫೋನ್ ಮಾಡಿರೋದು, ಏನ್ ವಿಷಯ ಹೇಳು ಅಂತ ಹೇಳಿದಾಗ ಅದು ಸಾಹೇಬ್ರೆ ಸತ್ಯಣ್ಣ ಬಂದಿದ್ರು, ಅದು ಲಕ್ಷ್ಮಕ್ಕನ್ ಮಾತು ಕಟ್ಕೊಂಡು ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಸಾಹೇಬ್ರೆ, ನನ್ಗೆ ಗೊತ್ತಾಗ್ಲಿಲ್ಲ ಸಾಹೇಬ್ರೆ, ಲಕ್ಷ್ಮಕ್ಕ ಹೇಳಿದ್ನೇ ನಿಜ ಅಂತ ಅನ್ಕೊಂಡು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡೆ ಸಾಹೇಬ್ರೆ, ದಯವಿಟ್ಟು ಕ್ಷಮಿಸಿ ಸಾಹೇಬ್ರೆ, ತಪ್ಪಾಯ್ತು ಸಾಹೇಬ್ರೆ, ನಂಗೆ ಗೊತ್ತಿಲ್ಲ, ನಾನು ವಾಪಸ್ ಅದೇ ಮನೆಗೆ ಬರ್ತೀನಿ ಟ್ರೈನಿಂಗ್ ಮುಗಿಸ್ಕೊಂಡು, ಸಾಹೇಬ್ರೆ ನಿಜ ಹೇಳ, ಐ ಲವ್ ಯು ಸಾಹೇಬ್ರೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾನಂತೂ ಆ ಮನೆಗೆ ವಾಪಸ್ ಬರ್ತೀನಿ, ದಯವಿಟ್ಟು ನನ್ನ ವಾಪಸ್ ಬಂದು ಕರ್ಕೊಂಡು ಹೋಗ್ತೀರಾ ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ಅಂದಾಗ ಈ ಕಡೆ ಅಜಿತನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡತ್ತೆ. ನಿಜ ಹೇಳ್ತಿದ್ಯಾ ಭೂಮಿ, ಮತ್ತೆ ನೀನು ತಮಾಷೆ ಮಾಡ್ಬೇಡ ಈ ವಿಷಯದಲ್ಲಿ, ಯಾವ ಕಾರಣಕ್ಕೂ ನೋಡು ಭೂಮಿ, ಯಾವ ಕಾರಣಕ್ಕೂ ನಾನು ಭಾಗ್ಯಮ್ಮನ ಜೈಲಿಂದ ನನ್ನ ಸ್ವಾರ್ಥಕ್ಕೋಸ್ಕರ ಬಿಡಿಸಲ್ಲ ಅಂತ ನನ್ನ ಬಾಯಿಂದ ಬಂದಿಲ್ಲ, ಅದು ಸತ್ಯಣ್ಣ ಹೇಳಿದ್ ಹೌದು, ಆದ್ರೆ ನಾನು ಆತರ ಹೇಳಿಲ್ಲ, ಯಾವ ಕಾರಣಕ್ಕೂ ನಾನು ನನ್ನ ಕರ್ತವ್ಯಕ್ಕೆ ನಾನು ದ್ರೋಹ ಮಾಡಲ್ಲ ಭೂಮಿ, ನನಗೂ ಕೂಡ ನಿನ್ನನ್ನ ಬಿಟ್ಟಿರೋದಕ್ಕೆ ಶಕ್ತಿ ಇಲ್ಲ ಭೂಮಿ, ಆದಷ್ಟು ಬೇಗ ಟ್ರೈನಿಂಗ್ ಮುಗಿದ ತಕ್ಷಣ ನಿನ್ನನ್ನ ಈ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀನಿ, ಐ ಲವ್ ಯು ಭೂಮಿ ಅಂತ ಈ ಕಡೆ ಅಜಿತ್ ಹೇಳ್ತಿದ್ರೆ ಈ ಕಡೆ ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಒಂದು ಕನ್ವರ್ಸೇಷನ್ ಅಲ್ಲಿ ಇರ್ತಾರೆ. ಇಬ್ರು ಕೂಡ ಮಾತಾಡ್ಕೋತಾರೆ ತುಂಬಾ ಪ್ರೀತಿಯಿಂದ. ಅದಾದ ನಂತರ ಕಾಲ್ ಅನ್ನ ಕಟ್ ಮಾಡ್ತಾರೆ. ಈ ಕಡೆ ಹಾಲ್ ಅಲ್ಲಿ ಎಲ್ರು ಕೂಡ ಮಾತಾಡ್ತಿರುವಾಗ ಈ ಕಡೆ ದೇವಯಾನಿಗೆ ಒಂದು ಅನುಮಾನ ಕಾಡ್ತಿರತ್ತೆ. ಯಾಕಂತ ಹೇಳಿದ್ರೆ ಇನ್ನೇನು ಭೂಮಿ ಕಾಂಟ್ರಾಕ್ಟ್ ಮದ್ವೆ ದೇವಯಾನಿಗೆ ಗೊತ್ತಿರುತ್ತೆ. ಈ ಟ್ರೈನಿಂಗ್ ನೆಪದಲ್ಲಿ ಈ ಕಡೆ ಭೂಮಿ ಟ್ರೈನಿಂಗ್ ಮಾಡೋದಕ್ಕೆ ಅಂತ ಹೋದ್ಲು, ಹಾಗೇನೆ ಈ ಮನೆ ಸಂಬಂಧವನ್ನು ಕೂಡ ತರ್ಕೊಂಡು ಹೋಗ್ತಾಳೆ, ವಾಪಸ್ ಈ ಮನೆಗೆ ಬರಲ್ಲ ಅಂತ ಈ ದೇವಯಾನಿ ಖುಷಿ ಪಟ್ಟಿದ್ಲು. ಆದ್ರೆ ಇಲ್ಲಿ ಅಜಿತ ಭೂಮಿ ಒಂದು ತರಬೇತಿ ಶಾಲೆಗೆ ಹೋಗ್ಬಿಟ್ಟು ಟ್ರೈನಿಂಗ್ ಕೊಡೋಕೆ ಹೋಗಿರೋದು ಬೇಕು ಅಂತಾನೆ ಹೋಗಿರ್ಬೋದಾ, ಅಥವಾ ಇವ್ರು ಅಜಿತ್ ಹೇಳ್ದಂಗೆ ಅಲ್ಲಿರುವಂತಹ ಸ್ಪೆಷಲ್ ಅಧಿಕಾರಿಗಳು ಅಜಿತ್ನ ಇನ್ವೈಟ್ ಮಾಡಿರೋದು ನಿಜನಾ ಟ್ರೈನಿಂಗ್ ಮಾಡೋದಕ್ಕೆ, ಅಥವಾ ಇವನ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದೇ ಮನೆಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಟ್ರೈನಿಂಗ್ ಕೊಡೋದಕ್ಕೆ ಹೋಗ್ತಿರ್ಬೋದಾ ಅಂತ ಹೇಳ್ಬಿಟ್ಟು ಅವಳೊಬ್ಳು ಗೊತ್ತಿರುವಂತಹ ಒಂದು ಅಧಿಕಾರಿ, ಅಂದ್ರೆ ಅವಳು ಚಿಕ್ಕಮ್ಮನ ಮಗಳಾಗಿರ್ತಾಳೆ, ಅವಳು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅವರಿಗೆ ದೇವಯ್ಯನ ಈ ಕಡೆ ಕಾಲ್ ಮಾಡಿ ಕೇಳೋದಕ್ಕೆ ಹೌದಾ ನಿಜನಾ ಸತ್ಯನಾ ಅಜಿತ್ ಹೇಳಿರೋದು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಅಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕಾಲ್, ಅಂದ್ರೆ ದೇವಯ್ಯನಿಯ ಚಿಕ್ಕಮ್ಮನ ಮಗಳು ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ, ತುಂಬಾ ಟೆನ್ಷನ್ ಆಗಿರ್ತಾಳೆ. ಹಾಗಾಗಿ ಈ ಕಡೆ ಅಂಜನಾ ಬಂದ್ಬಿಟ್ಟು ಮಾಮ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಇರುವಂತಹ ವಿಚಾರಗಳನ್ನು ಕೂಡ ಹೇಳ್ತಾರೆ. ಈ ಕಡೆ ಅಜಿತ್ ಬೇಕು ಅಂತಾನೆ ಭೂಮಿಗೆ ವಾಪಸ್ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿರ್ಬೋದಾ, ಅಥವಾ ಇನ್ವೈಟ್ ಮಾಡಿರೋದು ನಿಜಾನ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು
ನಾನು ನನ್ನ ಚಿಕ್ಕಮ್ಮನ ಮಗಳಿಗೆ ಕಾಲ್ ಮಾಡಿದ್ರೆ ಅವಳು ಕಾಲ್ ಪಿಕ್ ಮಾಡ್ತಿಲ್ಲ, ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಂಡು ಹೋಗಿ ಈ ಕಡೆ ಅಂಜನಾ ಕೂಡ ಮಾಮ್ಗೆ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲ ಮಾಮ್, ಆ ತರ ಎಲ್ಲ ಏನಿಲ್ಲ, ಯಾರೋ ಇನ್ವೈಟ್ ಮಾಡಿರ್ತಾರೆ ಅದಕ್ಕೆ ಹೋಗಿರ್ಬೋದು. ಭೂಮಿ ಅಂತೂ ಈ ಮನೆಗೆ ವಾಪಸ್ ಬರಲ್ಲ, ಬರೋದಿಕ್ ನಾನ್ ಬಿಡಲ್ಲ, ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನಾ ಇನ್ನೊಂದು ಹೊಸ ಪ್ಲಾನ್ ಅನ್ನೇ ಮಾಡ್ಕೊಂಡ್ಬಿಡ್ತಾಳೆ. ಸೊ ಈ ಕಡೆ ಭೂಮಿ ಮತ್ತೆ ಅಜಿತ್ ಕೂಡ ಫೋನ್ ಅನ್ನ ಕಟ್ ಮಾಡಿರ್ತಾರೆ. ತುಂಬಾ ಖುಷಿ ಆಗುತ್ತೆ. ಸಾಹೇಬ್ರು ಮತ್ತೆ ಮರುದಿನ ನಮ್ಗೆ ಟ್ರೈನಿಂಗ್ ಕೊಡಕ್ ಬರ್ತಿರ್ತಾರೆ. ಸಾಹೇಬ್ರು ಹೇಳಿದ ಹಾಗೆ ನಾನು ತುಂಬಾ ಚೆನ್ನಾಗಿ ಟ್ರೈನಿಂಗ್ ನ ಅಟೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಮೋಟಿವೇಟ್ ಆಗಿರ್ತಾಳೆ. ಕೊನೆಗೂ ಭೂಮಿ ಅಜಿತ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಕೊನೆಗೂ ಅಜಿತ್ ಭೂಮಿ ಒಂದಾಗಿದ್ದಾರೆ. ಹಾಗಾದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಟ್ರೈನಿಂಗ್ ಕೊಡೋದಕ್ಕೆ ಅಜಿತ್ ಅವ್ರು ಹೋದಾಗ ಅಲ್ಲಿ ಅಜಿತ್ ಮತ್ತೆ ಭೂಮಿ ನಡುವೆ ಏನಾಗತ್ತೆ? ಭೂಮಿನ ಮನೆಗೆ ವಾಪಸ್ ಕರ್ಕೊಂಡ್ ಬಂದು ಮನೆಯಿಂದನೇ ಡೈಲಿ ಅಪ್ ಅಂಡ್ ಡೌನ್ ಮಾಡೋ ತರ ಅಜಿತ್ ಅವರೇ ಕರ್ಕೊಂಡು ಹೋಗಿ ಟ್ರೈನಿಂಗ್ ಸೆಂಟರ್ಗೆ ಅಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಅಜಿತ್ ಅವರು ಭೂಮಿನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ ಬರೋ ತರ ಏನಾದ್ರೂ ಒಂದು ವಿಶೇಷವಾದ ಸಂಚಿಕೆ ಶುರುವಾಗುತ್ತಾ? ಎಲ್ಲವನ್ನೂ ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.